ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣವರು ಕೆಲವು ಅಂತಿಮ ಸತ್ಯಗಳನ್ನು ಹೇಳಿದ್ದಾರೆ. ಆ ಸತ್ಯವನ್ನ ಅರಗಿಸಿಕೊಳ್ಳುವ ಯೋಗ್ಯತೆ ನಮ್ಮೊಳಗಡೆ ಬೇಕಾಗಿದೆ. ಆ ಸತ್ಯವನ್ನ ಅರ್ಥ ಮಾಡಿಕೊಂಡ್ರೆ ಸಮಾಜದ ಟೊಳ್ಳುಗಳು ನಮಗೆ ಗೋಚರ ಆಗ್ತದೆ. ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಮುಖದ ಓರೆ ಕೋರೆಗಳು ಹೀಗೆ ನಮಗೆ ಕಾಣಿಸ್ತವೆಯೋ ಹಾಗೆ ವಚನ ಸಾಹಿತ್ಯವೆಂಬ ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಅಂತರಂಗ ಮತ್ತು ಬಹಿರಂಗಗೊಳ್ಳುತ್ತವೆ. ಆದರೆ ಕನ್ನಡಿ ಮುಂದೆ ನಿಲ್ಲುವ ವ್ಯಕ್ತಿ ಅದಲ್ಲ, ಆತನಿಗೆ ಒಂದು ದೃಢತೆ ಬೇಕು, ನಿಶ್ಚಯ ಬೇಕು ಮತ್ತು ಸತ್ಯವನ್ನು ಅರಿತಕ್ಕಂಥ ಮನಸ್ಥಿತಿ ಇರಬೇಕು. ಆತನಿಗೆ ಮಾತ್ರ ಅಂತರಂಗ ಕಾಣಲಿಕ್ಕೆ ಸಾಧ್ಯ. ಯಾರಿಗೆ ಸತ್ಯ ಅಪೇಕ್ಷೆ ಅಲ್ಲರೋ, ಯಾರು ಸತ್ಯವನ್ನು ದ್ವೇಷಿಸ್ತಾನೋ, ಯಾರು ಅಸತ್ಯವನ್ನು ಪ್ರೀತಿಸ್ತಾನೋ, ಯಾರು ತನ್ನ ಮತಿಯ ಹೀನತೆಯಲ್ಲಿ ಬಳಲ್ತಾ ಇದ್ದಾನೋ ಆ ಮನುಷ್ಯನಿಗೆ ಕನ್ನಡಿ ಇಷ್ಟ ಆಗೋದಿಲ್ಲ. ಏಕೆಂದ್ರೆ ಕನ್ನಡಿಯಲ್ಲಿ ಕಾಣೋದು ನಿಷ್ಠುರವಾದ ಸತ್ಯ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಂತ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ನಮಗೆ ಹೇಳಿದ್ದಾರೆ. ಆದರೆ ಇವತ್ತಿಗೂ ಸಹಿತ ಈ ಸತ್ಯವನ್ನ ಮನವರಿಕೆ ಮಾಡಿಕೊಳ್ಳುವ ಎದೆಗಾರಿಕೆ ನಮ್ಮೊಳಗಡೆ ಇಲ್ಲ. ಅದಕ್ಕೆ ಬಸವಣ್ಣವರು ಹೇಳಿದ್ದು, ಎತ್ತ ನೇರಿ ಎತ್ತ ನರಸುವರೋ ಎತ್ತ ಹೋದರಣ್ಣ. ಎತ್ತಿನ ಮೇಲೆ ಕೂತೀವಿ, ಎತ್ತನ್ನು ಹುಡುಕಾಡ್ತಿದ್ದೀವಿ. ನನ್ನೊಳಗಡೆ ದೇವರಿದ್ದಾನೆ, ನನ್ನಂಥವರೊಳಗಡೆ ದೇವರಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಆ ದೇವರನ್ನ ಬಿಡದೆ ಹುಡುಕಾಡ್ತಾ ಇದ್ದೀವಿ. ಆತ ಸಿಗ್ತಾನೇ ಇಲ್ಲ. ಎಲ್ಲಾದ್ರೂ ಇದ್ರೆ ತಾನೇ ಸಿಗಬೇಕಾತ. ಆತನ ಇರುವು ಜಡ ಜೀವಿಗಳಲ್ಲಿ ಹುಡುಕಾಡ್ತಾ ಇದ್ದೀವಿ, ಜಡ ವಸ್ತುಗಳಲ್ಲಿ ಹುಡುಕಾಡ್ತಾ ಇದ್ದೀವಿ. ದೇವರು ಸಿಗೋದು ಎಲ್ಲಿ ಸಿಗ್ತಾನೆ, ಸಿಗಕ್ಕೆ ಸಾಧ್ಯ? ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ದು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡಬನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದು ಒಂದು ಅಂತಿಮ ಸತ್ಯವಾದಂಥ ಮಾತುಗಳು. ಆದರೆ ನಾವುಗಳು ಕಾಲನ್ನ ಕಂಬಗಳನ್ನಾಗಿ ಮಾಡಿಕೊಂಡಿಲ್ಲ, ದೇಹವನ್ನ ದೇಗುಲವನ್ನಾಗಿ ಮಾಡಿಕೊಂಡಿಲ್ಲ, ಶಿರ ಹೊನ್ನ ಕಳಶವನ್ನಾಗಿ ಮಾಡಿಕೊಂಡಿಲ್ಲ. ಹಾಗಾಗಿ ನಾವು ಜಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾಗ್ತಾ ಇದ್ದೇವೆ, ಸ್ಥಾವರ ದೇವರ ನೆನೆಯುತ್ತಾ ನಾವು ಚಲನಶೀಲತೆಯನ್ನು ಕಳೆದುಕೊಂಡು ಜಡ ವಸ್ತುಗಳಾಗ್ತಾ ಇದ್ದೇವೆ. ಹಾಗಾಗಿ ನಮಗೆ ಮಸೀದಿ, ಮಂದಿರ, ಚರ್ಚ್ಗಳು, ಇಗರ್ಜಿಗಳು ಇತ್ಯಾದಿಗಳು ನಮಗೆ ಬೇಕೇ ಬೇಕು. ಅವುಗಳು ಇಲ್ಲದೆ ನಾವೇ ದೇವರನ್ನೋ ಪ್ರಜ್ಞೆ ನಮ್ಮಲ್ಲಿ ಯಾವಾಗ ಬರ್ತದೋ ಅವತ್ತು ಮಾತ್ರ ಸತ್ಯ ಅನಾವರಣಗೊಳ್ಳುತ್ತದೆ. ಈ ಕಟುವಾದಂತಹ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಎದೆಗಾರಿಕೆ ನಮ್ಮೊಳಗಡೆ ಇಲ್ಲ. ಹಾಗಾಗಿ ನಾವೆಲ್ಲೋ ಭ್ರಮೆಯ ಮರೀಚಿಕೆಯನ್ನ ಬೆನ್ನು ಹತ್ತಿ ಮೃಗಜಲ ನೋಡುತ್ತದ ಬೇಸಿಗೆಯಲ್ಲಿ ನರಿ ನೀರು 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 ಅಂತ ಹೊಡ್ತಾ ಇರ್ತದಂತೆ. ಆದ್ರೆ ಆ ಮೃಗಜಲ ಎಂದಾದ್ರೂ ನೀರಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದಡಿಲ್ಲ, ತುತ್ತ ತುದಿಯ ಮೇರುಗಿರಿಯ ಮಿಟ್ಟಿ ಕುಗಿದಡಿಲ್ಲ, ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನೆಲಸ ಬಲ್ಲಡೆ, ಬಚ್ಚ ಬರಿಯ ಬೆಳಗು ನೋಡ ಗುಹೇಶ್ವರ. ಅಲ್ಲಮಪ್ರಭು ಎಂಥ ಸುಂದರವಾದಂತಹ ವಚನಗಳನ್ನು ಬರೆದಿದ್ದಾರೆ. ಆ ಕಡೆ ಈ ಕಡೆ ಹರಿತೈತಿಲ್ಲ, ನನ್ನದ ಅಲ್ಲದ ವಸ್ತುವಿಗೆ, ನನ್ನದಲ್ಲದ ಸಂಪತ್ತಿಗೆ, ನನ್ನದ ಅಲ್ಲದೇ ಇರತಕ್ಕಂತಹ ವಿಷಯ ವಸ್ತುಗಳಿಗೆ ಮನಸ್ಸು ಹರಿತೈತಲ್ಲ, ಅದು ನಿಜವಾದದ್ದು ಅಲ್ಲ, ಅದು ಸತ್ಯ ಅಲ್ಲ, ಅದು ಸುಳ್ಳಿದೆ. ಆದರೆ ನಾವೆಲ್ಲರೂ ವಿಷಯ ವಾಸನೆಗಳಿಗಾಗಿ ಯಾರ್ಯಾವ್ರದೋ ಹಣವನ್ನ ನನ್ನದು ಅಂತ ದೈಹಿಕ ಸುಖವಾಗಿ ಯಾರ್ಯಾರೋ ವಸ್ತುಗಳನ್ನ ಯಾವ್ಯಾವುದನ್ನ ಬಳಸ್ತಾ ಹೊರಟಿದ್ದೀವಲ್ಲ. ಸತ್ಯ ಗೊತ್ತಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಖಂಡಿತವಾಗಿ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಮೃಗಜಲದ ಹಿಂದೆ ಬೆನ್ನು ಹತ್ತಿದ್ದೇವೆ. ಆ ಕಾರಣಕ್ಕಾಗಿ ಈ ದೇಶದ ಪುರೋಹಿತಶಾಹಿ ವ್ಯವಸ್ಥೆ ನಮ್ಮ ಈ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಮನಸ್ಥಿತಿಗೆ ಮದ್ದು ಕೊಡ್ತೀವಿ, ನಿಮಗೆ ದೇವರನ್ನ ತೋರಿಸ್ತೀವಿ ಅಂತ ನಮಗೆ ಬೊಂಬೈ ತಾರಿ ತೋರಿಸ್ತಾ ಇದ್ದಾರೆ. ನಾವು ಬೊಂಬೈ ತಾರೀಫು ನೋಡಿ ಖುಷಿಗೊಳ್ತಾ ಇದ್ದೇವೆ. ಆದರೆ ಈ ಖುಷಿ ಸತ್ಯ ಅಲ್ಲ ಅನ್ನುವ ಸಂಗತಿ ಬಹಳ ಜನಗಳಿಗೆ ಗೊತ್ತಿಲ್ಲದೇ ಇರುವುದರಿಂದಲೇ ಅನೇಕ ಮಸೀದಿಗಳು, ಚರ್ಚ್ಗಳು, ಮಂದಿರಗಳು ತಲೆಯುತ್ತನೇ ಇವೆ. ರಾಮ ಮಂದಿರದ ಲೂಟಿ ಮತ್ತು ತಿರುಪತಿ ತಿಮ್ಮಪ್ಪನ ಲೂಟಿ, ದೇವಸ್ಥಾನ ಒಂದರಲ್ಲ, ಅದು ನೋಡಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲರೂ
ವ್ಯವಹಾರಗಳಲ್ಲಿ ತೊಡಗ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಭೇಟಿ ಕೊಡುವುದು, ಅಲ್ಲಿ ಹೋಗಿ ದರ್ಶಿಸಿ ಬರುವುದು, ಆ ದೇವರ ಜೊತೆ ಒಪ್ಪಂದ ಮಾಡಿಕೊಳ್ಳೋದು ಯಾವುದಕ್ಕೆ ಕಾರಣಕ್ಕಾಗಿ ಅಂದ್ರೆ ದೇಶದ ಪ್ರಗತಿಗೆ ಅಲ್ಲ. ದೇಶದಕ್ಕೆ ಮಾರಕ ಆಗುವಂತ ಕಾಯಿಲೆಗಳು ಬರುವಂತ ಯಾರು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಕೇವಲ ನಮ್ಮ ವೈಯಕ್ತಿಕವಾದ ತೀಟೆಗಳನ್ನ ಹೇಗಾದರೂ ಮಾಡಿ ನೀನು ಅವನ್ನ ಪಾಸ್ ಮಾಡಿಸು. ಆ ಯೋಗ್ಯತೆ ನನ್ನೊಳಗಡೆ ಇಲ್ಲದೇ ಇದ್ರೂ ಕೂಡ ಅವನ್ನು ಹೇಗಾದರೂ ಮಾಡಿ ನೀನು ಅವುಗಳಲ್ಲಿ ನನ್ನನ್ನು ಜಯಶಾಲಿಯಾಗುವಂತೆ ಮಾಡು ಅನ್ನುವ ಒತ್ತಡವನ್ನ ಆ ದೇವರ ಮೇಲೆ ಹಾಕ್ತಾ ಇದ್ದೇವೆ. ನಾವು ಆಲೋಚನೆ ಮಾಡೋದೇ ಇಲ್ಲ. ನಾವು ನಮ್ಮ ಜೊತೆ ಮಾತನಾಡದಿರ್ತಕ್ಕಂಥ ಆ ದೇವರ ಜೊತೆ ನಾವು ಮಾತನಾಡ್ಲಿಕ್ಕೆ ರೆಡಿ ಇದ್ದೀವಿ. ಆ ದೇವರು ಒಂದೊಂದ್ಸಲ ನಮ್ಮೊಳಗಡೆ ಬರ್ತಾನೆ. ಆ ದೇವರ ಮೂರ್ತಿ ಕೂಡ ನಾವೇ ಮಾಡ್ತೀವಿ. ಆ ದೇವರಿಗೆ ಗುಡಿಯನ್ನ ನಾವೇ ಕಟ್ತೀವಿ. ಆ ದೇವರಿಗೆ ಕಲ್ಲು ಮಣ್ಣು ಸಿಮೆಂಟ್ ಎಲ್ಲ ಸುತ್ತುವರೆದು ಪೇರಿಸಿಟ್ಟವರು ನಾವೇ ಇದ್ದೀವಿ. ಆತನಿಗೆ ಮುಖಬೊಟ್ಟು ಮಾಡೋರು ನಾವೇ, ಮೂಗು ಮಾಡೋರು ನಾವೇ, ಕಣ್ಣು ಮಾಡೋರು ನಾವೇ, ಕಿವಿ ಮಾಡೋರು ನಾವೇ. ಆದ್ರೆ ಆತ ಉಣ್ಲಿ ಅಂತ ಆತನಿಗೆ ಇದು ನೈವೇದ್ಯ ಇಡೋರು ನಾವೇ. ಆದ್ರೆ ಎಂದಾದರೂ ಕೂಡ ಈ ದೇಶದಲ್ಲೆಲ್ಲ ವಿಶ್ವದಲ್ಲಿ ಎಲ್ಲಾದರೂ ಆ ದೇವರು ಊಟ ಮಾಡಿದ್ದಾನೆಯೇ? ಖಂಡಿತವಾಗಿಯೂ ಇಲ್ಲ. ಜಡವಾಗಿರತಕ್ಕಂಥ ವಸ್ತುಗಳಿಗೆ ನಾವು ಪಿಗ್ಗಿ ಬಿದ್ದಿದ್ದೇವೆ, ಒತ್ತಿ ಬಿದ್ದಿದ್ದೇವೆ. ಈ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತ ದೇಶದ ಪುರೋಹಿತಶಾಹಿ ವ್ಯವಸ್ಥೆ ನಮ್ಮನ್ನ ಬಲವಾಗಿ ಇನ್ನಷ್ಟು ಮತ್ತಷ್ಟು ನಮ್ಮ ತಲೆಯ ಮೇಲೆ, ನಮ್ಮ ಮಿದುಳಿನ ಮೇಲೆ ಕಾಲಿಟ್ಟು ನಮ್ಮನ್ನ ಅಧಪತನಕ್ಕೆ, ನಮ್ಮನ್ನ ಪಾತಾಳಕ್ಕೆ ತುಳಿತಾ ಇದೆ. ಈ ಅರಿವು ನಮಗೆ ಇಲ್ಲ. ನೋಡಿ, ಮೊನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹಣದ ಹೇರಾಫೇರಿ ಆಯಿತು. ವಜ್ರ ವೈಡೂರ್ಯ, ಅದಕ್ಕೆ ಕೊಟ್ಟಂತ ಕಾಣಿಕೆಗಳು ಬಂಗಾರದ, ವಜ್ರದ ಮತ್ತು ಬೆಳ್ಳಿಯ ಅನೇಕ ವಸ್ತುಗಳು ಕಾಣೆಯಾದವು. ದೇವರಿಗಾಗಿ ಕೊಟ್ಟ ವಸ್ತು ದೇವರ ಗುಡಿಯಲ್ಲೇ ಕಾಣಿಯಾಗುವುದಾಗಿದ್ದರೆ ಆ ದೇವರು ನೋಡಿ ಸುಮ್ಮನೆ ಕುಂದಲಿಕ್ಕೆ ಸಾಧ್ಯನಾ? ಸುಮ್ಮನೆ ಕೂಡಬಹುದಾ? ಖಂಡಿತವಾಗಿಲ್ಲ. ಆ ದೇವರೊಳಗಡೆ ಜೀವ ಇದ್ರೆ ಯಾರು ಆ ದೇವರ ಹೆಸರ ಮೇಲೆ ಕದಿಮತನವನ್ನು ಮಾಡ್ತಾ ಇದ್ದಾನೋ ಆತನ ಮೇಲೆ ತಕ್ಷಣ ರಿಯಾಕ್ಷನ್ ಮಾಡಬಹುದಾಗಿತ್ತಲ್ಲ. ಯಾಕ ಆ ರಿಯಾಕ್ಷನ್ ಮಾಡಲಿಲ್ಲ? ಯಾಕೆಂದ್ರೆ ಪಾಪ ಅದು ನಾವು ಮಾಡಿದ ಮೂರ್ತಿ. ನಮಗೆ ಹೇಗೆ ಮನಸ್ಸಿಗೆ ಹೊಳೆಯುತ್ತದೋ ಹಾಗೆ ರೂಪಿಸಿದಂಥದ್ದು ಆ ಚಿತ್ರ ಮಾತ್ರ ಅದು. ಈ ಚಿತ್ರವನ್ನೇ ನಾವು ದೇವರಂತ ನಂಬಿದ್ದೇವೆ. ಯಾರಾದ್ರೂ ಈ ತರ ಹೇಳಿದ್ಬಿಟ್ರೆ ಅವ್ರು ಹೇಳ್ತಾರೆ, ಇಲ್ಲ ಸರ್, ನಮ್ಮ ದೇವರಿಗೆ ಬೈದ್ರು, ಇವರು ಅವಮಾನ ಮಾಡಿದ್ರು. ಅವಮಾನ ಮಾಡುವ ಯಾವ ಉದ್ದೇಶ ಇಲ್ಲ. ವಿವೇಚನೆ ಮಾಡ್ರಿ, ಚಿಂತನೆ ಮಾಡ್ರಿ. ಯಾವ ದೇವರಿಗೆ ಬೈದು ನನಗೇನಾಗಬೇಕಾಗಿದೆ? ದೇವರಿಗೆ ಬೈದು ನನಗೇನಾಗಬೇಕಾಗಿದೆ? ಏನು ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರು ಯಾರಂದ್ರೆ ಅಲ್ಲಮ ಪ್ರಭು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನ್ನೇಕೆ ಸಲಹೆ. ಹಸಿವಾದಾಗ ಒಂದು ತುತ್ತು ಹೋಗರವ ನಿಕ್ಕುವೆ. ನೋಡು, ಹಸುವಾಯ್ತಾ, ಒಂದು ತುತ್ತು ಏನಾರ ಪದಾರ್ಥವನ್ನು ತಂದು ಕೊಡ್ತೀನಿ, ಮತ್ತೆ ನೀರಡಿಕೆ ಆಯ್ತಾ, ನೀರು ತಂದು ಕೊಡ್ತೀನಿ. ಹಾಗಾಗಿ ನಾ ದೇವ ಕಾಣ ಗುಹೇಶ್ವರ, ನಾನೇ ದೇವರು ಅಂತ ಅನ್ನೋ ಮಾತನ್ನ ಅಲ್ಲಮ ಪ್ರಭುಗಳು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡಂತ ಕವಿ ಕುವೆಂಪು ಅವರು ಹೇಳ್ತಾರೆ, ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವವರನ್ನೆಲ್ಲ. ನೋಡಿ, ಎಂತ ಅದ್ಭುತವಾದ ಮಾತುಗಳಿವೆ ಅವು. ಒಂದೊಂದು ಮಾತು ಕೇಳ್ತಾ ಇದ್ರೆ ಮೈ ರೋಮಾಂಚನಗೊಳ್ತದೆ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವವರನ್ನೆಲ್ಲ ಕಡಲಡಿಗೆ ತಳ್ಳಿರೈ ಶಂಖದಿಮ್ಮು ನುಡಿದು, ಆ ಮತದ ಈ ಮತದ ಸಹವಾಸ ಸಾಕಿನ್ನು, ಆ ಮತದ ಈ ಮತದ ಸಹವಾಸ ಸಾಕಿನ್ನು, ಸೇರಿರೈ ನೀವೆಲ್ಲ ಮನುಷ್ಯ ಮತಕ್ಕೆ ವಿಶ್ವಪಥಕ್ಕೆ. ನಾವೆಲ್ಲರೂ ಮನುಷ್ಯ ಮತಕ್ಕೆ ಹೋಗ್ಬೇಕಾಗಿದೆ, ವಿಶ್ವಪಥವನ್ನ ಸೇರಿ ಹೋಗ್ಬೇಕಾಗಿದೆ. ಇದೆಲ್ಲವನ್ನ ಗಮನಿಸಿದಂತ ಬಸವಣ್ಣವರು ಮತ್ತೆ ಹೇಳ್ತಾರೆ, ತನ್ನ ಆಶ್ರಯದ ರತಿ ಸುಖವನು, ತಾನುಂಬ ಊಟವನು ತಾ ಮಾಡಬೇಕಲ್ಲದೆ ಅನ್ಯರ ಕೈಲೆ ಮಾಡಿಸಬಹುದೇ. ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನ್ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಕಾಟಾಚಾರಕ್ಕಾಗಿ ಅವ್ರು ಮಾಡ್ತಾರೆ ಅಷ್ಟೇ. ನೀ ಕಾಣಿಕೆ ಕೊಡ್ತಾ ಇದ್ದೀಯ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಮಗೆ ಇರತಕ್ಕಂಥ ಜರೂರತ್ತು ಆ ಮಧ್ಯವರ್ತಿಗಿದೆಯಾ? ಖಂಡಿತವಾಗಿ ಇಲ್ಲ. ಹಾಗಾಗಿ ನಮ್ಮ ದೇವರ ಪೂಜೆ ನಾವೇ ಮಾಡುವೆವೀಗ, ನಮ್ಮ ದೇವರ ಪೂಜೆ ನಾವೇ ಮಾಡುವೆವೀಗ. ನಮ್ಮ ಒಲವು, ನಿಲುವು, ಬೇಡಿಕೆ, ಪೂರೈಕೆ ಇತ್ಯಾದಿಗಳನ್ನು ದೇವರ ಜೊತೆ ನಾವು ಅನುಸಂಧಾನ ಮಾಡುವ ಕೇಳಿಕೊಳ್ತೀವಿ. ನಡುವೆ ಈ ಮಧ್ಯವರ್ತಿ ಯಾಕೆ? ಈ ಮಧ್ಯವರ್ತಿಗಳಿಂದ ಇಡೀ ಭಾರತೀಯ ಸಂಸ್ಕೃತಿ ನಗೆಪಾಡ್ಲಿಗೀಡಾಗ್ತಾ ಇದೆ. ಸತ್ಯವನ್ನ ಇವತ್ತಿಲ್ಲ ನಾಳೆ ಜನ ಅರ್ಥ ಮಾಡಿಕೊಳ್ತಾರೆ. ಹಾಗಾಗಿ ಉಳ್ಳವರು ಕಟ್ಟಿದ ದೇವಸ್ಥಾನದಲ್ಲಿ
ದೇವರಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿರೋರು ದಲಾಲಿಗಳಿದ್ದಾರೆ, ನಮ್ಮನ್ನ ಬಕ್ರಾ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಜ್ಞಾವಂತರಾದ ನಾವು ಅಲ್ಲಿ ಹೋಗಿ ನಾವು ದುಡ್ಡನ್ನ, ಕಾಣಿಕೆಯನ್ನ, ಬಂಗಾರನ್ನ, ಬೆಳ್ಳಿಯನ್ನ, ವಜ್ರವನ್ನ ಅಥವಾ ನಮ್ಮ ಮಾನ ಮರ್ಯಾದೆಯನ್ನ ಅಲ್ಲಿ ಹಾಕಿ ಹೋಗಿ ಬರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.